ಈ ಸೋಲಾರ್ ಪಂಪ್ ಸೆಟ್ಸ್ ಎಲ್ಲ ಬಂದು 10ರಿಂದ 15 ವರ್ಷ ಆಗಿದೆ ಎಲ್ಲ ಕಡೆ. ಹಿಂದೆ ಏನಾಯ್ತು, ಒಂದು ರೈತ ಸೋಲಾರ್ ಪಂಪ್ ಸೆಟ್ ಅಳವಡಿಸಬೇಕು ಅಂತ ಹೇಳಿದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಇತ್ತು. ಸುಮಾರು ಒಂದು 7-8 ಲಕ್ಷ ರೂಪಾಯಿವರೆಗೂ ಒಂದು ಪಂಪ್ ಸೆಟ್ಗೆ 5 HP ಆಗ್ತಾ ಇತ್ತು. ಈಗ ಕ್ರಮೇಣ ದಿನಗಳಲ್ಲಿ ಈ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದ್ರ ಕಾಸ್ಟ್ ಕಡಿಮೆ ಆಗ್ತಾ ಬಂತು. ಈಗ ಮುಂಚೆ 5 HP ಸೋಲಾರ್ ಪಂಪ್ ಸೆಟ್ಗೆ ಸುಮಾರು 7 ಲಕ್ಷ ಆಗಿರ್ಬೇಕಾದ್ರೆ ಈಗ 3 ಲಕ್ಷಕ್ಕೆ ಬಂದಿದೆ. ಕಳೆದ ಒಂದು ವರ್ಷದ ಈಚೆಗೆ ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಂದು ತೋಟಗಾರಿಕಾ ಇಲಾಖೆ ಅಲ್ಲಿ 50% ಕೊಡ್ತಾ ಇದ್ದಾರೆ. ಮತ್ತೆ ಕ್ರೆಡಲ್ ಅನ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ಇದೆ, ಎನರ್ಜಿ ಡಿಪಾರ್ಟ್ಮೆಂಟ್, 80% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸಬ್ಸಿಡಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ತೋಟಗಾರಿಕೆ ಅಂಡರ್ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಆ ಪ್ರೊಸೀಜರ್ ಹೆಂಗಿರುತ್ತೆ? ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇರುತ್ತೆ, ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್. ಅದೇ ತರ ಎಲ್ಲಾ ತಾಲೂಕು ಅವರದೇ ಆದ ಒಂದು ಡಿವಿಷನ್ಸ್ ಇರ್ತದೆ. ಅಲ್ಲಿ ಸೀನಿಯರ್ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ. ಅವ್ರ ಹತ್ರ ರೈತರು ಹೋಗ್ಬಿಟ್ಟು ಒಂದು ರಿಜಿಸ್ಟರ್ ಮಾಡ್ಬೇಕು ಅವ್ರ ಕಂಪ್ನಿ, ಅವರ ನೇಮ್ನ, ಅವ್ರ ನೇಮು, ಆಧಾರ್ ಕಾರ್ಡು, ಆಮೇಲೆ ಅವ್ರ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಕೊಟ್ರೆ ರಿಜಿಸ್ಟರ್ ಆದ್ಮೇಲೆ ಸಬ್ಜೆಕ್ಟು ಅಲ್ಲಿ ಅವೈಲಬಿಲಿಟಿ ಫಂಡ್ ಇದ್ರೆ ಅವರು ರೈತರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಅಲ್ಲಿನೂ 8-10 ಕಂಪ್ನಿ ರಿಜಿಸ್ಟರ್ ಆಗಿದೆ ಸುಮಾರು.